ಹಾಯ್ ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ವಿವಾಹಿತರಾಗಿರುವಂತಹ ಗಂಡು ಮಕ್ಕಳ ಆತ್ಮಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇದರಿಂದ ಬೇಸತ್ತಂತಹ ಗಂಡು ಮಕ್ಕಳು ಭಾರತದಲ್ಲಿ ಪುರುಷರ ಆಯೋಗದ ಬೇಡಿಕೆಯನ್ನು ಇಡ್ತಾರೆ. ಹೇಗೆ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಮಹಿಳಾ ಆಯೋಗಗಳು ಇದಾವೋ, ಅದೇ ರೀತಿ ಪುರುಷರ ಆಯೋಗವನ್ನು ಮಾಡಬೇಕು ಅಂತ ಸರ್ಕಾರದ ಕಡೆಗೆ ಬೇಡಿಕೆಯನ್ನು ಇಡ್ತಾರೆ. ಹಾಗಾದರೆ ನಮ್ಮ ಭಾರತದಲ್ಲಿ ಅಷ್ಟೊಂದು ಜನ ಪುರುಷರು ತಮ್ಮ ಪತ್ನಿಯರಿಂದ ಕಿರುಕುಳಕ್ಕೆ ಒಳಗಾಗ್ತಾರಾ, ಅಥವಾ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನಮ್ಮ ಭಾರತದಲ್ಲಿ ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಯಾವೆಲ್ಲ ರೀತಿಯ ಕಿರುಕುಳವನ್ನು ನೀಡ್ತಾಳೆ ಅನ್ನೋದನ್ನು ಈಗ ನೋಡೋಣ. ನಿರಂತರವಾಗಿ ಟೀಕೆ ಮತ್ತು ಅವಮಾನ ಮಾಡೋದು, ತಮ್ಮ ಗಂಡನನ್ನು 4 ಜನರ ಮುಂದೆ ಮತ್ತು ಅವರು ಏಕಾಂತದಲ್ಲಿರುವಾಗ ನಿರಂತರವಾಗಿ ಟೀಕಿಸುವಂತಹ ಕೆಲಸವನ್ನು ಈಗಿನ ಕಾಲದ ಹೆಣ್ಣು ಮಕ್ಕಳು ಮಾಡ್ತಾರೆ. ತನ್ನ ಗಂಡ ಏನೇ ಸಾಧನೆ ಮಾಡಿದ್ರು ಅಥವಾ ಏನೇ ಕೆಲಸವನ್ನು ಮಾಡಿದ್ರು ಅದನ್ನು ಕೀಳಾಗಿ ಕಾಣುವುದು ಕೂಡ ಒಂದು ಥರದ ಹಿಂಸೆಯಾಗಿದೆ. ಈ ರೀತಿಯಾಗಿ ಎಲ್ಲ ಹೆಣ್ಣು ಮಕ್ಕಳು ಮಾಡೋದಿಲ್ಲ, ಆದರೆ ತುಂಬ ಹೆಚ್ಚು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಬಹುದು. ಸುಳ್ಳು ಆರೋಪಗಳನ್ನು ಮಾಡೋದು, ನೀವು ವಿವಾಹಿತರ ಸಂಬಂಧದಲ್ಲಿ ಇದ್ದೀರಾ ಅಂತ ಸುಳ್ಳು ಆರೋಪಗಳನ್ನು ಮಾಡೋದು. ನೆಕ್ಸ್ಟ್, ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡುವುದು. ಉದಾಹರಣೆಗೆ, ನೀನೇನಾದರೂ ಇದನ್ನು ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ, ಈ ರೀತಿಯೆಲ್ಲ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೋದು. ಮುಂದಿನದು, ಕಾನೂನಿನ ದುರುಪಯೋಗ ಮಾಡಿಕೊಳ್ಳೋದು. ಭಾರತದಲ್ಲಿ ಪುರುಷರು ಅನುಭವಿಸ್ತಾ ಇರುವಂತಹ ಒಂದು ಪ್ರಮುಖವಾದ ದೊಡ್ಡದಾದ ಸಮಸ್ಯೆ ಅಂದರೆ ಇದೆ. ಅಮಾಯಕ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಂದಿಷ್ಟು ಕಾಯ್ದೆ ಕಾನೂನುಗಳಿವೆ, ಆದರೆ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಕಾಯ್ದೆ ಕಾನೂನುಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ. ಉದಾಹರಣೆಗೆ, ಸುಳ್ಳು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅತ್ತೆ ಮಾವ ಗಂಡ ಎಲ್ಲರನ್ನೂ ಅರೆಸ್ಟ್ ಮಾಡಿಸುವಂಥದ್ದಿರ್ಬೋದು. ಇಂತಹ ಕೇಸ್ಗಳು ಇತ್ತೀಚೆಗೆ ಬರ್ತಾ ಇವೆ. ನಿಖಿತಾ ಸಿಂಘಾನಿಯಾ ಅನ್ನುವಂತಹ ಒಬ್ಬ ಹೆಂಗಸು ತನ್ನ ಗಂಡನ ಮೇಲೆ 4-5 ಬಾರಿ ಕೇಸನ್ನು ಹಾಕಿಬಿಟ್ಟು ಕಡೆಗೆ ಆಕೆಯ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ. ಇದು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ಹೊರಹಾಕುವಂತೆ ಮಾಡಿತ್ತು. ಭಾರತದಲ್ಲಿ ಒಬ್ಬ ಸ್ತ್ರೀ ತನ್ನ ಗಂಡನಿಗೆ ಆರ್ಥಿಕವಾಗಿಯೂ ಕೂಡ ಹಿಂಸೆಯನ್ನು ನೀಡ್ತಾಳೆ. ಅಂದರೆ ಗಂಡನ ಸಂಪೂರ್ಣ ತಿಂಗಳ ಸ್ಯಾಲರಿಯನ್ನು ತನ್ನ ಕಡೆಗೇ ಇಸ್ಕೊಂಡು ಬಿಡ್ತಾಳೆ. ಅವರ ಸ್ವಂತ ಖರ್ಚಿಗೂ ಕೂಡ ದುಡ್ಡನ್ನು ನೀಡೋದಿಲ್ಲ. ಎಲ್ಲ ಹೆಣ್ಣು ಮಕ್ಕಳು ಹೀಗೆ ಮಾಡೋದಿಲ್ಲ, ಆದರೆ ಕೆಲವರು ಹೀಗೆ ಮಾಡ್ತಾರೆ. ಅನಗತ್ಯವಾಗಿ ಖರ್ಚುಗಳನ್ನು ಮಾಡಿ ಆರ್ಥಿಕ ಒತ್ತಡ ಹೇರೋದು, ಗಂಡನ ಒಪ್ಪಿಗೆ ಇಲ್ಲದೆ ಅವನ ಹೆಸರಲ್ಲಿ ಸಾಲ ಮಾಡೋದು, ಇಂತಹ ಟಾರ್ಚರ್ಗಳು ಇದ್ದಾವೆ. ಮುಂದಿನದಾಗಿ ದೈಹಿಕ ಹಿಂಸೆ. ಇದನ್ನು ಹೆಚ್ಚು ಹೆಣ್ಮಕ್ಳು ಮಾಡೋದಿಲ್ಲ, ಆದರೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಗಳ ಆಗ್ತಾ ಇರುವಾಗ ಚಾಕು ಅಥವಾ ವಸ್ತುಗಳಿಂದ ಗಾಯಗೊಳಿಸೋದು, ಚಪ್ಪಲಿ ತೊಗೊಂಡು ಒಗೆಯೋದು, ಇವೆಲ್ಲ ಆಗಿವೆ ಅಂತೆ. ಇವಿಷ್ಟು ನಮ್ಮ ಭಾರತದಲ್ಲಿ ಹೆಂಡತಿಯರು ಮಾಡುವಂತಹ ತಪ್ಪುಗಳಾಗಿವೆ. ಕಾನೂನು ದುರುಪಯೋಗ ಒಂದನ್ನು ಬಿಟ್ಟು ಉಳಿದವುಗಳು ಸಾಮಾನ್ಯ ಅನಿಸುತ್ತೆ. ಆದರೆ ಪುರುಷರಿಂದ ಮಹಿಳೆಯರಿಗೆ ಏನೆಲ್ಲ ಕಷ್ಟಗಳು ಆಗ್ತಾ ಇವೆ ಅನ್ನೋದನ್ನು ಈಗ ನೋಡೋಣ. ತುಂಬ ಜನ ಹೇಳ್ತಾರೆ, ಈ ಹಿಂದಿನ ಕಾಲದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇತ್ತು, ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗಿಬಿಟ್ಟಿದೆ. ಈಗ ಮಹಿಳೆಯರೇ ತಮ್ಮ ಗಂಡಂದಿರ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಕಾಲ ಈಗ ತುಂಬಾ ಬದಲಾಗಿ ಹೋಗಿದೆ ಅಂತ ತುಂಬ ಜನ ಮಾತಾಡ್ಕೊಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನು ಈ ಒಂದು ವರದಿಯಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ದುರಾದೃಷ್ಟವಶಾತ್ ಭಾರತದಲ್ಲಿ ಈಗಲೂ ಕೂಡ ಪತಿಯಿಂದ ಪತ್ನಿಯರಿಗೆ ದೌರ್ಜನ್ಯ ಹಿಂಸೆ ತೀರಾ ಸಾಮಾನ್ಯವಾಗಿದೆ. ಆ್ಯಂಡ್ ಇದೊಂದು ಗಂಭೀರವಾದ ಸಮಸ್ಯೆ ಕೂಡ ಆಗಿದೆ. ಇತ್ತೀಚಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ವರದಿಯ ಪ್ರಕಾರ ಭಾರತದಲ್ಲಿ 32% ಮಹಿಳೆಯರು ತಮ್ಮ ಗಂಡನಿಂದ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾರಂತೆ. ಅಂದರೆ ವೀಕ್ಷಕರೇ, 3ರಲ್ಲಿ ಒಬ್ಬ ಮಹಿಳೆ. ಇದೊಂದು ಸ್ಪಷ್ಟವಾದ ಗುರುತಿಸಬಹುದಾದ ಅತ್ಯಂತ ದೊಡ್ಡದಾದ ದೌರ್ಜನ್ಯ ಅಂತ ಹೇಳಬಹುದು. ಪತಿ ತನ್ನ ಹೆಂಡತಿಯನ್ನು ಹೊಡೆಯೋದು, ಒದೆಯೋದು, ತಳ್ಳೋದು ಅಥವಾ ಯಾವುದೇ ರೀತಿಯಾದ ಶಾರೀರಿಕ
ಹಾನಿ ಮಾಡೋದು ಈ ದೈಹಿಕ ದೌರ್ಜನ್ಯದ ಭಾಗಗಳಾಗಿವೆ. ಈ ರೀತಿಯ ದೌರ್ಜನ್ಯಕ್ಕೆ 18ರಿಂದ 49 ವರ್ಷ ವಯಸ್ಸಿನ ಮಹಿಳೆಯರು ಬಲಿಪಶು ಆಗ್ತಾ ಇದ್ದಾರೆ. ದೈಹಿಕ ಹಿಂಸೆ ಅನ್ನೋದು ಸಾಮಾನ್ಯವಾದ ಹಿಂಸೆ ಆಗಿರೋದಿಲ್ಲ ವೀಕ್ಷಕರೇ. ನಗರ ಪ್ರದೇಶಕ್ಕೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ಇದರ ಪ್ರಮಾಣ ತುಂಬಾ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 36% ಹೆಣ್ಣುಮಕ್ಕಳು ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾದರೆ, ನಗರ ಪ್ರದೇಶಗಳಲ್ಲಿ 28% ಹೆಣ್ಣುಮಕ್ಕಳು ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ತುಂಬ ಜನ ಕಾಲ ಬದಲಾಯಿತು ಅಂತ ಹೇಳ್ತಾರೆ, ಆದರೆ ಇತ್ತೀಚಿನ ವರದಿನೇ ಇದು. 3ರಲ್ಲಿ 1 ಹೆಣ್ಣುಮಗಳು ದೈಹಿಕ ಹಿಂಸೆಗೆ ಒಳಗಾಗ್ತಾಳಂತೆ. ಕಪಾಳ ಮೋಕ್ಷ ಮಾಡೋದು, ಒದಿಯೋದು, ಹೊಡೆಯೋದು, ಕತ್ತು ಹಿಚ್ಕೋದು, ಯಾವುದಾದ್ರೂ ರೀತಿಯಲ್ಲಿ ಶಾರೀರಿಕ ಹಾನಿ ಮಾಡೋದು, ಈ ರೀತಿಯಾದ ದೈಹಿಕ ಹಿಂಸೆಯನ್ನು ತುಂಬ ಜನ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ, 32%. ಸೊ ಇದೊಂದು ಭಾರತದಲ್ಲಿ ತುಂಬಾ ಗಂಭೀರವಾದ ವಿಚಾರ ಅಂತ ಹೇಳಬಹುದು. ಮುಂದಿಂದು ಮಾನಸಿಕ ಮತ್ತು ಭಾವನಾತ್ಮಕ ಹಿಂಸೆ. ಒಬ್ಬ ಗಂಡ ತನ್ನ ಹೆಂಡತಿಗೆ ನಿರಂತರವಾಗಿ ಟೀಕೆ ಮತ್ತು ಅವಮಾನ ಮಾಡಬಹುದು. 4 ಜನರ ಮುಂದೆ ಅವಳಿಗೆ ಟೀಕಿಸೋದು, ಅವಮಾನ ಮಾಡೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಪತ್ನಿಯ ಮೇಲೆ ಕೂಗಾಡೋದು. ಭಾರತದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯ ಮೇಲೆ ಕೂಗಾಡೋದು, ಕೋಪದಿಂದ ಮಾತಾಡೋದು, ಇದು ಒಂದು ರೀತಿಯ ದೌರ್ಜನ್ಯ ಆಗಿದೆ. ಆರ್ಥಿಕ ಹಿಂಸೆ. ಒಬ್ಬ ಗಂಡ ತನ್ನ ಹೆಂಡತಿಗೆ ವೈಯಕ್ತಿಕ ಖರ್ಚುಗಳಿಗೆ ಹಣ ನೀಡದೇ ಇರೋದು, ಅವಳಿಗೆ ದುಡಿಯೋಕ್ಕೂ ಬಿಡದೆ ಮನೆಯಲ್ಲಿ ಕೂಡ್ ಹಾಕೋದು. ಇದರಿಂದಾಗಿ ಅವಳು ಆರ್ಥಿಕವಾಗಿ ತನ್ನ ಗಂಡನನ್ನು ಅವಲಂಬಿಸಬೇಕಾಗುತ್ತೆ. ವರದಕ್ಷಿಣೆ ಕಿರುಕುಳ. ಭಾರತದಲ್ಲಿ ಈಗಲೂ ಕೂಡ ಇದು ಸಂಪೂರ್ಣವಾಗಿ ಹೋಗಿದೆ ಅಂತ ಹೇಳೋಕ್ಕೆ ಆಗೋಲ್ಲ. ಇನ್ನು ಅನೇಕ ಕುಟುಂಬಗಳಲ್ಲಿ ಇದು ಒಂದು ಸಾಮಾನ್ಯವಾದ ಸಮಸ್ಯೆ ಆಗಿದೆ. ವರದಕ್ಷಿಣೆ ತರದಿದ್ದರೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡೋದು ಈಗಲೂ ಕೂಡ ಸಾಮಾನ್ಯವಾಗಿದೆ. ನಮ್ಮ ಭಾರತೀಯ ದಂಪತಿಗಳಲ್ಲಿ ಹೆಣ್ಣು ಹೆಚ್ಚು ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾಳಾ ಅಥವಾ ಪುರುಷರು ಹೆಚ್ಚು ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗೆ ನಿಮಗೆ ಉತ್ತರ ಈಗ ಸಿಕ್ಕಿರಬಹುದು. ಪುರುಷರು ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಾ ಇರಬಹುದು, ಆದರೆ ಸ್ತ್ರೀಯರು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿಯೂ ಕೂಡ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಈ ಕಾಲದಲ್ಲೂ ಕೂಡ ತುಂಬ ಬಾರಿ ಹೆಣ್ಣು ವಿದ್ಯಾವಂತೆ ಆಗಿದ್ದರೂ ಕೂಡ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾಳೆ. ಯಾಕಂದರೆ ಹೆಣ್ಣು ವಿದ್ಯಾವಂತೆ ಆಗಿದ್ದರೂ ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ. ಒಂದು ಫೈನಾನ್ಸಿಯಲ್ ಸ್ಟೆಬಿಲಿಟಿ ಅವಳ ಹತ್ತಿರ ಇರೋದಿಲ್ಲ. ಅವಳು ಮನಸ್ಸು ಮಾಡಿ ನಾನು ಫೈನಾನ್ಸಿಯಲಿ ಸ್ಟೇಬಲ್ ಆಗ್ತೀನಿ ಅಂತ ಹೋದರೂ ಕೂಡ ಪರಿಸ್ಥಿತಿ ಅನ್ನೋದು ಅವಳಿಗೆ ಸಹಾಯ ಮಾಡ್ತಾ ಇರೋದಿಲ್ಲ. ಇದೊಂದೇ ಅಲ್ಲದೆ ಇನ್ನು ಅನೇಕ ಕಾರಣಗಳಿಂದ ಹೆಣ್ಣು ತನ್ನ ಗಂಡನಿಂದ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾಳೆ. ಆ್ಯಂಡ್ ನಿರಂತರವಾಗಿ ಟೀಕೆ ಮಾಡೋದು ಮತ್ತು ಅಪಮಾನ ಮಾಡೋದು, ಸಾರ್ವಜನಿಕವಾಗಿ ಅಪಮಾನ ಮಾಡೋದು, ಇದನ್ನು ಹೆಣ್ಣು ಮತ್ತು ಗಂಡು ಇಬ್ಬರೂ ಕೂಡ ಮಾಡ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನನಗೆ ಇದಕ್ಕಿಂತ ಬೆಸ್ಟ್ ಆಗಿರುವಂಥದ್ದು ಸಿಗ್ತಿತ್ತು, ನನಗೆ ಗಂಡನಾಗಿ ಇದಕ್ಕಿಂತ ಬೆಸ್ಟ್ ಆಗಿರುವಂತಹ ವ್ಯಕ್ತಿ ಸಿಗ್ತಾ ಇದ್ದರು, ನನಗೆ ಹೆಂಡತಿಯಾಗಿ ಇದಕ್ಕಿಂತ ಸುಂದರವಾಗಿರುವಂತಹ ಹೆಂಡತಿ ಸಿಗ್ತಾ ಇದ್ದು ಅನ್ನುವಂತಹ ಒಂದು ಭ್ರಮೆ ಅವರ ತಲೆಯಲ್ಲಿ ಇರುತ್ತೆ. ಇದರಿಂದಾಗಿ ಈ ರೀತಿಯಾಗಿ ನಡೆದುಕೊಳ್ಳುವ ಸಾಧ್ಯತೆ ಇದೆ. ಈ ರೀತಿಯ ಒಂದು ಮನೋಭಾವ ಭ್ರಮೆನ ಅಥವಾ ನಾನು ಬೆಸ್ಟ್ ಆಗಿದ್ದೀನಿ ಅನ್ನುವಂತಹ ಒಂದು ಅಹಂಕಾರನ ಗೊತ್ತಿಲ್ಲ, ಬಟ್ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಎಲ್ಲರಲ್ಲೂ ಅನ್ನೋದಕ್ಕಿಂತ ತುಂಬ ಜನರಲ್ಲಿ ಈ ಒಂದು ಸ್ವಭಾವ ನೋಡೋದಕ್ಕೆ ಸಿಗುತ್ತೆ, ಆದರೆ ರಿಯಾಲಿಟಿ ಬೇರೆಯೇ ಆಗಿರುತ್ತೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿಯ ವಿಡಿಯೋಸ್ ನಿಮಗೆ ಬೇಕಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.